ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನನಗೆ ಲೋಕಸಭೆ ಸಂಚಾಲಕರಾಗಿ ನೇಮಕ ಮಾಡಿದ್ರು ರಾಜ್ಯದಿಂದ. ಅವರೊಂದು ಭಯ ಇತ್ತು ನನಗೆ. ಈ ಲೋಕಸಭೆ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರ ಉತ್ತರ ಕನ್ನಡ ಅಲ್ಲದೆ ಬೆಳಗಾವಿಯ 2 ವಿಧಾನಸಭಾ ಕ್ಷೇತ್ರಗಳು ಒಳಪಡುತ್ತವೆ. ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಬದಲಾವಣೆ ಆದ ಸಮಯದಲ್ಲಿ ಎಲ್ಲೋ ಆತಂಕ ಇತ್ತು ನಮಗೆ. ಈ ಕ್ಷೇತ್ರ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಬಹುಮತದಲ್ಲಿ ನಾವು 19ರಲ್ಲಿ ಗೆದ್ದಂತಹ ಕ್ಷೇತ್ರ. ನಿರಂತರವಾಗಿ 6 ಬಾರಿ ಲೋಕಸಭೆ ಕ್ಷೇತ್ರವನ್ನ ಈ ದೇಶಕ್ಕಾಗಿ ಕೊಟ್ಟಂತ ಕಾರವಾರ ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರ. ಒಂಥರ ಯಾವ ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಕಾರ್ಯಕರ್ತರ ಪರಿಶ್ರಮ ಮತ್ತು ಮತದಾರರು ಈ ದೇಶ ಪ್ರೇಮಿಯ ಕಾರ್ಯಕರ್ತರು ಮತ್ತೊಮ್ಮೆ ಉತ್ತರ ಕನ್ನಡ ಲೋಕಸಭೆಯನ್ನ ನಮ್ಮ ಕರ್ನಾಟಕದ 28 ಲೋಕಸಭೆ ಕ್ಷೇತ್ರಕ್ಕೆ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಯ್ಕೆ ಮಾಡಿದ್ರೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ನಾವೆಲ್ಲರೂ ಕಾರ್ಯಕರ್ತರು ಒಮ್ಮತದಿಂದ ಚುನಾವಣೆ ಎದುರಿಸಿದ್ರೆ ಅದು ಗೆಲುವು ಸಾಧ್ಯ ಅನ್ನೋದು ಈ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು ಬಂಧುಗಳು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಕಾರ್ಯಕರ್ತರಿಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಅವರು ಅಂಕೋಲ ಕ್ಷೇತ್ರದಿಂದ 3 ಬಾರಿ, ಶಿರ್ಸಿ ವಿಧಾನಸಭೆ ಕ್ಷೇತ್ರದಿಂದ 3 ಬಾರಿ ಶಿಕ್ಷಣ ಸಚಿವರಾಗಿ, ವಿಧಾನಸಭೆಯ ಸ್ಪೀಕರ್ ಆಗಿ ಇಡೀ ರಾಜ್ಯಕ್ಕೆ ಚಿರಪರಿಚಿತರು, ರಾಷ್ಟ್ರಕ್ಕೂ ಚಿರಪರಿಚಿತರಾದಂತ ಮತ್ತು ಅತ್ಯುತ್ತಮ ಸ್ಪೀಕರ್ ಅಂತ ಹೆಗ್ಗಳಿಕೆ ಪಡೆದಂತ ವಿಶೇಷ ಅವರು ಈ ಸಲ ಲೋಕಸಭೆ ಅಧ್ಯಕ್ಷರಾಗಿ ಕೊಟ್ಟದ್ದು ಭಾರತೀಯ ಜನತಾ ಪಾರ್ಟಿ ನಮಗೆ ಕೊಟ್ಟದ್ದು ನಿಜವಾಗೂ ಹೆಮ್ಮೆಯ ವಿಷಯ. ಅವರಿಗೆ ಪರಿಚಯ ಮಾಡದ ಅವಶ್ಯಕತೆ ಏನಾಗಿತ್ತು ಈ ಜಿಲ್ಲೆಯವರು. ಹಾಗೆ ಈ ಜಿಲ್ಲೆಯ ಮತದಾರರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಹೆಚ್ಚಿನ ಮಟ್ಟದಲ್ಲಿ ಅವರನ್ನು ಗೆಲ್ಲಿಸಿದ್ದಾರೆ. ಹಾಗಾಗಿ ಈ ಜಿಲ್ಲೆಯ ಜಲವಂತ ವಿಷಯಗಳುಂಟು. ಅಭಿವೃದ್ಧಿ ದೃಷ್ಟಿಯಿಂದ ಅವರು ಪದೇ ಹೇಳ್ತಾ ಇದ್ದಾರೆ ನಮಗೆ. ನಾನು ಅಭಿವೃದ್ಧಿಗೆ ಹೆಚ್ಚು ಒತ್ತಡ ಕೊಡ್ತೇನೆ ಮತ್ತು ನಾವು ಈ ಕ್ಷೇತ್ರದಲ್ಲಿ ಬಡಕಳ ವಿಧಾನಸಭೆ ಕ್ಷೇತ್ರದಲ್ಲಿ ಯಾವತ್ತೂ ಲೋಕಸಭೆ ನಾವು ಇಷ್ಟು ಮತವನ್ನು ಕೊಡಲಾಗಿತ್ತು. ನಿಮಗೆ ಪ್ರಪ್ರಥಮ ಬಾರಿ 35,000 ಮತವನ್ನು ಕೊಟ್ಟು ನಿಮ್ಮನ್ನು ಗೆಲ್ಲಿಸಿದ್ದೇವೆ. ಬಡ್ಕಳ ಮಂಡಲದಲ್ಲಿ 140 ಬೂತ್ಗಳು ಒಂದು 13,000ಕ್ಕಿಂತ ಹೆಚ್ಚು ಮತದಿಂದ ನಿಮಗೆ ಲೀಡ್ ಕೊಡುತ್ತೇವೆ. ಇಲ್ಲಿ ಬಡ್ಕಳ ಮಂಡಲ ಅಂದ್ರೆ ಒಂದು ಇಷ್ಟು ಬೂತ್ ನಮಗೆ 0 ಬಿಡುವಂತ ಒಂದು ಪರಿಸ್ಥಿತಿ ಇದೆ. ಅದರಲ್ಲೂ ಮೀರಿ ನಾವು ನಿಮಗೆ 13,000 ಚಿಲ್ಲರೆಯನ್ನ ಲೀಡ್ ಕೊಟ್ಟಿದ್ದೇವೆ. 15,000 ಲೀಡ್ ಅನ್ನು ಕೊಟ್ಟಿದ್ದೇವೆ. ಚುನಾವಣೆ ಮುಗಿದ ತಕ್ಷಣ ವಿಶೇಷ ನನಗೆ ಫೋನ್ ಮಾಡಿದಾಗ ಬಡ್ಕಳ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಕೊಡ್ತೀಯ ಕೇಳಿದ್ರು ನನಗೆ. ಸರ್ 32,000ಕ್ಕಿಂತ ಹೆಚ್ಚು ಲೀಡ್ ಕೊಡ್ತಾ ಅಂತ ಹೇಳಿದೆ. ಈ ದೇವ ಸಾಕ್ಷಿಯನ್ನು ನಾನು ಹೇಳಿದೆ ಅವರಿಗೆ. ಅವ್ರು ಹೇಳಿದ್ರು ನನಗೆ ನೀನು ಪಪ್ಪೋದು ಬೇಡ ಮನೆಯ, ನೀ ಎಷ್ಟು ಕೊಟ್ಟ ಲೀಡು ಅಂತ ಹೇಳಿ ಸರಿಯಾಗಿ ಅಂತ ಹೇಳಿದ್ರು. ತಾನೊಂದು 15,000 ಬರ್ಕೊಳ್ತೀನಿ ಅಂತ ಹೇಳಿದ್ರು. ಇಲ್ಲ ಸರ್ ನಂದು 32,000 ಇದೆ, ನೀನು ಎಷ್ಟು ಬರ್ಕೊಳ್ತದೆ ನಿಮ್ಗೆ ಬಿಟ್ಟು ವಿಚಾರ. ಚುನಾವಣೆ ಗೆದ್ದ ಮೇಲೆ ಅವ್ರಿಗೆ ಸರ ಕುಮಟಾದಲ್ಲಿ ಚುನಾವಣೆ ಗೆದ್ದು ಘೋಷಣೆ ಆದ್ಮೇಲೆ ಸರ್ ನಾನು ಹೇಳಿದೆ 32,000 ಅಂತ 32,000 ಲೀಡ್ ಕೊಟ್ಟಿದ್ದೇನೆ. ಅವಾಗ ನಿಜವಾಗೂ ನಿಮ್ಮ ಸತ್ಯ ಆಯ್ತು. ಅದೆಲ್ಲದಕ್ಕೂ ಪರಿಶ್ರಮ ಮತದಾರರು ಮತ್ತು ಕಾರ್ಯಕರ್ತರ ಸಂಪೂರ್ಣ ಬೆಂಬಲದಿಂದ ಸಾಧ್ಯ ಆಗಿರುವಂತ ಈ ಸಮಯದಲ್ಲಿ ನಾನು ಹೇಳಿ ಬಯಸ್ತೇನೆ. ಬಂಧುಗಳ ಮತ್ತೊಮ್ಮೆ ಒಂದು ಸಲ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಅತಿ ಹೆಚ್ಚಿನ ರಾಜ್ಯದಲ್ಲಿ ಅತಿ ಹೆಚ್ಚಿನ ಒಂದು ಅಂತರದಲ್ಲಿ ಗೆದ್ದಿರುವುದು ನಮಗೆಲ್ಲ ತುಂಬಾ ಸಂತೋಷ ಕೊಡುವಂತ ಸಂಗತಿ. ಯಾರು ನಿರೀಕ್ಷೆಯನ್ನು ಕೂಡ ಮಾಡಿರಲಾಯಿತು. ನಾವು ಗೆಲ್ತೇವೆ ಹೇಳೋದು ನಮಗೆಲ್ಲ ಗೊತ್ತೇ ಇತ್ತು. ಆದರೆ ಈ ಒಂದು ಅಂತರದಲ್ಲಿ ಗೆಲ್ತೇವೆ ಹೇಳುವಂತ ನಿರೀಕ್ಷೆ ಇರಲಾಯಿತು.
ಆದರೂ ಕೂಡ ಭಟ್ಕಳದ ಕ್ಷೇತ್ರದಲ್ಲಿ ನಮಗೂ ಕೂಡ ಫೋನ್ ಮಾಡಿದ್ರು ವಿಶ್ವೇಶ್ವರ ಹೆಗಡೆ ಅವರು. ಅವ್ರು ಕೇಳಿದ್ರು, ನಾನು ಹೇಳಿದ್ದೇನೆ 30,000ಕ್ಕೂ ಹೆಚ್ಚಿನ ಅಂತರದಲ್ಲಿ ನಾವು ಗೆಲ್ತೇವೆ ಹೇಳ್ತು. ಅವಾಗ ಅವ್ರು ಹೇಳಿದ್ರು, ಹೌದು ಅಷ್ಟು ಅಂತರದಲ್ಲಿ ಗೆಲ್ತೇವೆ ನಾವು. ಹೌದು ಗೆಲ್ತೇವೆ, ಯಾಕೆಂದ್ರೆ ಜನರ ಭಾವನೆ ಮತ್ತು ಮತದಾರರ ಮನಸ್ಸಿನಲ್ಲಿ ಮೋದಿ ಬಂದು ಹೋದ್ಮೇಲೆ ಪೂರ್ಣ ಒಂದು 100ಕ್ಕೆ 100 ವಾತಾವರಣ ನಮ್ಮ ಪರವಾಗಿ ಇತ್ತು. ಒಂದು ಒಳ್ಳೆಯ ವಾತಾವರಣ ಇತ್ತು. ಆ ವಾತಾವರಣ ನನಗೆ ಸದ್ಬಳಕೆಯನ್ನು ಮಾಡಿಕೊಂಡು ಕಾರ್ಯಕರ್ತರಿಗೆ ಸರಿಯಾದ ಒಂದು ಪರಿಶ್ರಮವನ್ನು ಪಟ್ಟು ನಿರಂತರವಾಗಿ ಒಂದು ಕೆಲಸ ಮಾಡಿದ ಒಂದು ಪರಿಣಾಮವಾಗಿ ಗೆಲುವು ನಮ್ಮದಾಯಿತು ಅಂತ ತಗೊಂಡು ನಾನು ಭಾವಿಸ್ತೇನೆ. ಈ ಒಂದು ಗೆಲುವು ಕಾರ್ಯಕರ್ತರ ಗೆಲುವು ಮತ್ತು ಮೋದಿ ಅವರ ಗೆಲುವು. ನಾವು ತುಂಬಾ ನಿರೀಕ್ಷೆ ಮಾಡಿದ್ದೇವೆ, ರಾಷ್ಟ್ರದಲ್ಲಿ ನಮ್ದು 400ಕ್ಕೂ ಹೆಚ್ಚಿನ ಸೀಟ್ ಬರ್ತದೆ ಹೇಳುವಂತ ಒಂದು ನಿರೀಕ್ಷೆಯನ್ನು ಮಾಡಿದ್ದೇವೆ. ಯಾಕೆ ಕೆಲವೊಂದು ರಾಜ್ಯದಲ್ಲಿ ಹಿನ್ನಡೆ ಆಯಿತು, ಬೇರೆ ಬೇರೆ ಕಾರಣದಿಂದ ಹಿನ್ನಡೆ ಆಯಿತು. ಆದರೂ ಇವತ್ತು ನಮ್ಮ ಸರ್ಕಾರ ಬಂದಿದೆ, ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಆದರೆ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ ಸಂಗತಿ ಏನಂದ್ರೆ, ಹಿಂದೆ ಇರುವಂತ ಸರ್ಕಾರಕ್ಕೂ ಈಗಿರುವಂತ ಸರ್ಕಾರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕೆಂದ್ರೆ NDA ಸರ್ಕಾರ ಸಮ್ಮಿಶ್ರ ಸರ್ಕಾರ, ಇವತ್ತು ನಮ್ಮದೇ ಒಂದು ಬಹುಮತದಲ್ಲಿ ಸರ್ಕಾರ ಇಲ್ಲ. ನಾವು ಎಣಿಸಿರುವಂತ ಎಲ್ಲ ಕಾರ್ಯಗಳು 100ಕ್ಕೆ 100 ಆಗ್ತದೆ ಹೇಳುವಂತ ಭಾವನೆಯಲ್ಲಿ ನಾವು ಹೇಳುವುದು ಬೇಡ. ಆದರೂ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮತ್ತು ರಾಷ್ಟ್ರವನ್ನು ಮುನ್ನಡೆಸಲಿಕ್ಕೆ ಸಮರ್ಥವಾದ ನಾಯಕರಾಗಿರುವಂತ ನರೇಂದ್ರ ಮೋದಿ ಅವರು ನಮ್ಮ ಮುಂದೆ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ತುಂಬಾ ಅನುಭವ ಇರುವಂತ ಶಾಸಕರಾಗಿ, ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕೆಲಸ ಮಾಡುವಂತ, ಎಲ್ಲರ ಜೊತೆ ಬೆರೆಯುವಂತ ಒಂದು ಒಳ್ಳೆಯ ಸರಳ ಸಜ್ಜನ ಸಂಸದರಾಗಿರುವಂತವರು ನಮಗೆ ಸಿಕ್ಕಿದ್ದಾರೆ. ಇದು ತುಂಬಾ ಸಂತೋಷ ಸಂಗತಿ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ಅಭಿನಂದಿಸಿದೆ. ಆದರೆ ಕಾರ್ಯಕರ್ತರ ಪರವಾಗಿ, ಭಟ್ಕಳ ಕ್ಷೇತ್ರದ ಜನರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಕಾರ್ಯಕರ್ತರು ಈ ಒಂದು ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಗಲು ರಾತ್ರಿ ದುಡಿದು ತಮ್ಮ ಪರಿಶ್ರಮದಿಂದ ಗೆಲುವನ್ನು ಕಾರಣವಾದ ತಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಂತೋಷ ಆಗ್ತದೆ. ಯಾಕಂದ್ರೆ ಪ್ರಥಮವಾಗಿ ನಾನು ಕಳೆದ ಚುನಾವಣೆಯ ಲೋಕಸಭಾ ಚುನಾವಣೆಯಲ್ಲಿ ಹಗುಲು ತನ್ನ ಬೂತ್ ಲೀಡ್ ಕೊಡ್ತೇನೆ, ನಾವು ಇದ್ದೇವೆ ನಿಮ್ ಜೊತೆಗೆ, ಧೈರ್ಯ ತುಂಬಿ, ವಿಶ್ವಾಸ ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನ ಕೈ ಜೋಡಿಸಿ ನಾವು ನಿಮ್ ಜೊತೆಗಿದ್ದೇವೆ ಅಂತಕ್ಕಂಥ ಧೈರ್ಯ ತುಂಬಿರ್ತಕ್ಕಂಥ ಪ್ರಥಮವಾಗಿ ನನ್ನ ನಿಷ್ಠಾವಂತ ಕಾರ್ಯಕರ್ತರನ್ನು ನಾನು ಈ ಸಂದರ್ಭದಲ್ಲಿ ತುಂಬ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಆಗಲೇ ಗೋವಿಂದ ನಾಯ್ಕರು ಮತ್ತು ಸುಬ್ರಾಜ್ ರೆಡ್ಡಿ ಅವರು ಹೇಳಿದ್ರು, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶ್ವಾಸ ಇಲ್ಲ ಆಗಿತ್ತು. ಯಾಕಂದ್ರೆ ಇವತ್ತು ಅಧಿಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಇಲ್ಲಿ ಬಂದಿರ್ತಕ್ಕಂಥ ಶಾಸಕರು, ಸಚಿವರಿದ್ದಾರೆ. ಭಟ್ಕಳದಲ್ಲಿ ಹೊನ್ನಾವರದಲ್ಲಿ ಮತ ಕಡಿಮೆ ಅಂತಕ್ಕಂಥ ಭಾವನೆಗಳು ಎಲ್ಲರಲ್ಲಿತ್ತು ಮುಖಂಡರಲ್ಲಿ. ಇಷ್ಟೊಂದು ಲೀಡ್ ಬರ್ತದೆ, ಇಷ್ಟೊಂದು ವಿಶ್ವಾಸದಲ್ಲಿ ನಾವು ಇರ್ತೇವೆ ಅಂತಕ್ಕಂಥ ಭರವಸೆ ಇಲ್ಲ ಆಗಿತ್ತು. ಆದ್ರೆ ನಮಗೆ ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇತ್ತು, ನಮ್ಮಲ್ಲಿರ್ತಕ್ಕಂಥ ಕಾರ್ಯಕರ್ತರ ಪರಿಶ್ರಮದ ಮೇಲೆ ವಿಶ್ವಾಸ ಇತ್ತು. ಆ ವಿಶ್ವಾಸ ಇವತ್ತು ಭಟ್ಕಳದಲ್ಲಿ ಅತಿ ಹೆಚ್ಚು 33,000ಕ್ಕೂ ಹೆಚ್ಚು ಮತಗಳು, ಸುಮಾರು 57% ಮತವನ್ನ ಭಾರತೀಯ ಜನತಾ ಪಾರ್ಟಿಗೆ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆಗೆ ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕರ್ತರ ಪರಿಶ್ರಮ ಆಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶ್ವಾಸದಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಮತವನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ ತಂದಿದೆ ನಮ್ಮ ಕಾರ್ಯಕರ್ತರಲ್ಲಿ. ಯಾಕಂದ್ರೆ ಭಟ್ಕಳ ಅಂತ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ರಂಗದಲ್ಲೂ ಅಧಿಕಾರ ಇರುವಂತಹ ಕೆಲಸ ಆಗಬೇಕಾಗಿದೆ. ನಮ್ಗೆ ಎಲ್ಲೋ ಒಂದು ರೀತಿ ವಿಧಾನಸಭಾ ಚುನಾವಣೆ ಸ್ವತಂತ್ರ ಯಾವುದೂ ಅಧಿಕಾರ ನಮ್ಮ ಹತ್ರ ಇಲ್ಲ. ಭಟ್ಕಳ ಅಂತ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದರೆ ಮಾತ್ರ ಕಾರ್ಯಕರ್ತರಿಗೆ ಎಲ್ಲೋ ಒಂದು ರೀತಿ ಬಲ ತುಂಬುವಂತ ಕೆಲಸ ಆಗ್ತದೆ. ನಾನು ಕಳೆದ ಬಾರಿ ಹೇಳಿದೆ, ಅಧಿಕಾರಿಗಳು ಭಾರತೀಯ ಜನತಾ ಪಾರ್ಟಿಯವರನ್ನ ಎಲ್ಲೋ ಒಂದು ರೀತಿ
ಹೆರೆಸ್ಮೆಂಟ್ ಕೊಡುವಂಥದ್ದು, ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು. ಕಳೆದ 1 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಹುಡುಕಿ ಇವತ್ತು ತೊಂದರೆ ಕೊಡ್ತಕ್ಕಂಥದ್ದು, ಕೇಸ್ ಹಾಕ್ತಕ್ಕಂಥದ್ದು ಮಾಡುವಂತ ಕೆಲಸ ಇವತ್ತು ನಡೀತಾ ಇದೆ. ನಮಗೆ ಸಂಸದರ ವಿನಂತಿ, ನಾವು ನಿಮ್ಮ ಹತ್ರ ಪ್ರಥಮ ಬೇಡಿಕೆ ಇರ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರು ತೊಂದರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಹೆಚ್ಚಿನ ಸಹಕಾರ, ತಮ್ಮ ಮುತುವರ್ಜಿಯನ್ನ ಭಟ್ಕಳದ ಕಾರ್ಯಕರ್ತರು, ಹೊನ್ನಾವರ ಕಾರ್ಯಕರ್ತರಲ್ಲಿ ಇರಬೇಕು. ಯಾಕಂದ್ರೆ ಬಹುಶಃ ಎಲ್ಲಾ ಭಾಗದಲ್ಲೂ ಆದ್ರೆ ಭಟ್ಕಳದಲ್ಲಿ ವಿಶೇಷವಾಗಿ ತಮ್ಮ ಹೆಚ್ಚಿನ ಕಾಳಜಿಯನ್ನು ಕೊಡಬೇಕು. ಯಾಕಂದ್ರೆ ಭಟ್ಕಳಂತ ಕ್ಷೇತ್ರದಾಗ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರ ಯಾವುದು ಕೇಳಿದ್ರೆ, ಅತ್ಯಂತ ಎಚ್ಚರಿಕೆಯಿಂದ ಇರ್ಬೇಕಾಗಿರ್ತಕ್ಕಂಥ ಕ್ಷೇತ್ರ ಯಾವುದು ಕೇಳಿದ್ರೆ ಭಟ್ಕಳ ಕ್ಷೇತ್ರ. ಇವತ್ತು ನಮ್ಮ ಕಾರ್ಯಕರ್ತರು ಬೆಳಗಾದ ಕೂಡಲೇ ಎಲ್ಲಾ ಹೋರಾಟಕ್ಕೆ ಬಂದಿಟ್ಕೊಳ್ತಾರೆ. ಆದ್ರೆ ಮುಖಂಡರಿಗೆ ಅವರನ್ನ ರಕ್ಷಣೆ ಕೊಡ್ಲಿಕ್ಕೆ ಎಲ್ಲೋ ರೀತಿ ಕೊರತೆ ಆಗ್ತದೆ, ಅಧಿಕಾರ ಇಲ್ಲ. ಅದು ಕಳೆದ 5 ವರ್ಷ ಶಾಸಕರಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಕಾರ್ಯಕರ್ತರಿಗೆ ಕಳೆದ 5 ವರ್ಷದಿಂದ ತೊಂದರೆ ಆಗದ ರೀತಿಯಲ್ಲಿ ಒಬ್ಬ ಶಾಸಕರಾಗಿ, ಒಬ್ಬ ಸೇವಕರಾಗಿ ಕಾರ್ಯಕರ್ತರ ಬೆನ್ನೆಲುಬು ನಿಲ್ಲುವಂತ ಕೆಲಸವಾಗಿ ಮಾಡಿದ್ರು. ಕಳೆದ 5 ವರ್ಷದಿಂದ ಕಾರ್ಯಕರ್ತರಿಗೆ ಯಾವ ರೀತಿ ಸಹಕಾರ ಕೊಡಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಸಹಕಾರ ಮಾಡಬೇಕು, ಖಂಡಿತ ಮಾಡುವಂತ ಕೆಲಸ ಮಾಡಿದ್ದಾರೆ. ಎಲ್ಲೂ ಕಾರ್ಯಕರ್ತರು ಒಂದು ದಿವಸನೂ ಸ್ಟೇಷನ್ ಭಾಗದಲ್ಲಿ, ಕಚೇರಿಗಳಲ್ಲಿ ನಿಂತು ಅಲಿಯುವಂತ ಕೆಲಸ ಮಾಡಿಲ್ಲ. ರಕ್ಷಣೆ ಕೊಡುವಂತಾಗಿ ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು. ಯಾಕಂದ್ರೆ ಭಟ್ಕಳ ಅಂತ ಹೇಳಿದ ಕೂಡ ನಾವೆಲ್ಲಾ ರೀತಿಯಲ್ಲೂ ಸಶಸ್ತ್ರರಾಗಿರ್ಬೇಕಾಗ್ತದೆ. ಇವತ್ತು ಗೋವುಗಳನ್ನ ರಕ್ಷಣೆ ಮಾಡಲಿಕ್ಕೆ ಭಟ್ಕಳ ಕಾರ್ಯಕರ್ತರು ಪರಿಶ್ರಮ ಪಟ್ಟಟ್ಟು ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಗೋವುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಎಲ್ಲರೂ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ಅದು ಭಟ್ಕಳ ಕ್ಷೇತ್ರದಲ್ಲಿ ಆಗತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ನನ್ನ ವಿನಂತಿ ಇಷ್ಟೇ, ಯಾವುದೇ ಸಂದರ್ಭದಲ್ಲಿ ಕಳೆದ ನಾವು ಭಗವಂತ ಜಗ ಹಾಕ್ತಕ್ಕಂಥ ಸಂದರ್ಭದಲ್ಲಿ ತೆಂಗುಮುಂಡಿಯಲ್ಲೂ ಸಹ ಇವತ್ತು ಪೊಲೀಸ್ ದೌರ್ಜನ್ಯನ ಮಾಡುವಂತ ಕೆಲಸ ಮಾಡಿದ್ರು. ಒಂದು ಸ್ಟ್ರೈಕ್ ಮಾಡೋದು ಸಹ ಪೊಲೀಸ್ ದೌರ್ಜನ್ಯನ ಮಾಡುವಂತ ಕೆಲಸ ಇವತ್ತು ನಡೀತಾ ಇದೆ. ನಮ್ಮ ವಿನಂತಿ ಇಷ್ಟೇ, ನಮ್ಮ ಕಾರ್ಯಕರ್ತರು ಮೊನ್ನೆ ನಡೆದಿರ್ತಕ್ಕಂಥ ಘಟನೆ, ಕಾರ್ಯಕರ್ತರು ಸ್ಟೇಷನ್ ಭಾಗದಲ್ಲಿ ಹೋಗಿ ಗೋವುಗಳನ್ನ ಕರ್ಕೊಂಡು ಬಂದಂತ ಮನವಿ ಕೊಟ್ಟಿಕೊಂಡ್ರೆ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಉತ್ತರ ಯಾವುದು ಕೇಳಿದ್ರೆ ನಿನ್ನ ಹತ್ರ ಏನ್ ಮಾಡ್ಲಿಕ್ಕೆ ಆಗ್ತದೆ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಇವತ್ತು ಇಲಾಖೆ ಹೇಳುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ರಕ್ಷಣೆ ಕೊಡುವಂತ ಕೆಲಸ ನಮ್ಮ ಮುಖಂಡರಿಂದ ಆಗ್ಬೇಕಾಗಿದೆ ಸರ್. ಯಾಕಂದ್ರೆ 1 ಸಲ ಕೇಸ್ ಹಾಕೊಳ್ಬಹುದು, 2 ಸಲ ಕೇಸ್, ಪದೇ ಕಾರ್ಯಕರ್ತರನ್ನು ಕೇಸ್ ಹಾಕಿದ್ರೆ ಮುಂದಿನ ದಿವಸದಲ್ಲಿ ಕಾರ್ಯಕರ್ತರನ್ನ ನಾವು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ಲಿಕ್ಕೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ರಕ್ಷಣೆ ಬೇಕು. ಅದಕ್ಕೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಇದೆ ಅಂತಕ್ಕಂಥ ಭಾವನೆಯಲ್ಲಿದೆ. ನಾನು ಕಾರ್ಯಕರ್ತರು ವಿನಂತಿ, ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಅಧಿಕಾರ ಇಲ್ಲದಂತಕ್ಕಂಥ ಸಂದರ್ಭದಲ್ಲಿ ನೀವು ಹೆಗಲ್ಕೊಡುವಂತ ಕೆಲಸ ಮಾಡಿ. ನಾವು ನಿಮ್ ಜೊತೆ ಇದ್ದೇವೆ. ಎಷ್ಟೋ ಕಷ್ಟದಲ್ಲೂ ಇವತ್ತು ನಮ್ಮ ಮುಖಂಡರು ನಾವೆಲ್ಲರೂ ನಿಮ್ ಜೊತೆ ನಿಂತುಕೊಳ್ಳುವಂತ ಕೆಲಸ ಮಾಡ್ತೇವೆ. ನಾವು ನಿಮ್ ಜೊತೆ ಸಹಕಾರ ಕೊಡುವಂತ ಕೆಲಸ ಮಾಡ್ತೇವೆ. ಎಲ್ಲೂ ಬಂದು ನಿಮ್ ಜೊತೆ ನಿಲ್ಲುವಂತ ಕೆಲಸ ಮಾಡ್ತೇವೆ. ಆದ್ರೆ ಚುನಾವಣೆ ಬಂದಂಗೆ ಅಷ್ಟೇ ಅಲ್ಲ, ಎಲ್ಲಾ ಸಂದರ್ಭದಲ್ಲೂ ಕಾರ್ಯಕರ್ತರು ಒಗ್ಗಟ್ಟಾಗಿರ್ಬೇಕು. ಕಾರ್ಯಕರ್ತರ ಇದ್ರೆ ಮಾತ್ರ ಭಾರತೀಯ ಜನತಾ ಪಾರ್ಟಿ ಪಕ್ಷ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಮಗೂ ಒಂದು ಹೆಜ್ಜೆ ಮುಂದಿಡ್ಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ನಾವಿದ್ದೇವೆ ನಿಮ್ ಜೊತೆ. ಎಲ್ಲೇ ಒಂದು ಅಹಿತಕರ ಘಟನೆ ಆಗಲಿ, ಏನೇ ಆಗಲಿ, ನಾವು ನಿಮ್ ಜೊತೆಗೆ ಇದ್ದೇವೆ ಅಂತಕ್ಕಂಥ ಬಲ ತುಂಬಿದ್ರೆ ಖಂಡಿತ ನಾವು ಏನು ಬೇಕಾದ್ರೂ ಸಾಧಿಸಬೇಕಾಗ್ತದೆ. ಇವತ್ತು ಯಾರು ಹೇಳಿದ್ರು, ಮುರಿನ್ ಕಟ್ಟೆದು ಮನವಿ ಕೊಡ್ಲಿಕ್ಕೆ ಬಂದಿದ್ದಾರೆ ಕೆಲವರು. ಖಂಡಿತ ನನ್ನ ಅವಧಿಯಲ್ಲಿ 5 ಯಾರು ತಿಳ್ಕೊಂಡಿಲ್ಲ. ಇವತ್ತು ವೆಂಕಟರಮಣ ದೇವಸ್ಥಾನ ಕಮಾಲ್ ಮಾಡೋಕೆ ಎತ್ಕೊಳ್ಳಿ ಸರ್, ನಾವು ಎಷ್ಟು ತಡೆಗಳು ಬಂತು. ಕಮಾಲ್ ಮಾಡಿ ಕೊಡುವುದಿಲ್ಲ ಅಂತಕ್ಕಂಥ ಅವಾರ್ಡ್ಗಳು ಮುನ್ಸಿಪಾಲಿಟಿ ಮಾಡಬೇಕು. 24 ಗಂಟೆಯಲ್ಲಿ ನಾವು ಅದನ್ನ ಕೆಲಸ ಪ್ರಾರಂಭ ಮಾಡಿ ಇವತ್ತು ಕಮಾಲ್ ಅನ್ನ ಬಿಟ್ಕೊಡುವಂತ ಕೆಲಸ ಮಾಡಿದ್ವಿ. ಇವತ್ತು ನಾಗವನ ಆಗಿರ್ಬೋದು, ಕಳೆದ 40 ವರ್ಷದಿಂದ ಇವತ್ತು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿಕೊಂಡು ನಮ್ಮನ್ನು ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ಕಾರ್ಯಕರ್ತರು ಬರ, ನಾನು ಸುನಿಲ್ ನಾಯಕ MLA ಆಗಂತ ಯಾವತ್ತೂ ಹೇಳಿಲ್ಲ. ಕಾರ್ಯಕರ್ತರ ಪರಿಶ್ರಮದಿಂದ, ಅದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮದಿಂದ ಇವತ್ತು ಭಟ್ಕಳದಲ್ಲಿ ನಾಗವನ ಇವತ್ತು ಸಂಪೂರ್ಣ ಕೆಲಸ ಆಗಿರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮುನ್ಸಿಪಾಲಿಟಿ ಬೋರ್ಡ್ ಹಾಕಿದ್ರು. ಇವತ್ತು ಮುನ್ಸಿಪಾಲಿಟಿ ಅಧಿಕಾರದಲ್ಲಿ ಅವರಿರ್ಬೋದು, ಮುನ್ಸಿಪಾಲಿಟಿಯಲ್ಲಿ ಇವತ್ತು ಅದರ ಅಧಿಕಾರ ನಡೆಸಬಹುದು. 40-50 ವರ್ಷದಿಂದ ಮಾಡ್ತಾ ಇರ್ಬೋದು. 48 ಗಂಟೆಯಲ್ಲಿ
ಹಾಕಿರ್ತಕ್ಕಂಥ ಉರ್ದು ಬೋರ್ಡನ್ನ ತೆಗಿಸ್ಲಿಕ್ಕೆ ನಮ್ಮ ಕಾರ್ಯಕರ್ತರ ಜೊತೆ ಸರ್ಕಾರದಿಂದ 24-48 ಗಂಟೆಯಲ್ಲಿ ನಾವು ಬೋರ್ಡ್ ತೆಗಿಸುವಂತ ಕೆಲಸ ಮಾಡಿದ್ವಿ. ಯಾಕಾಯ್ತು, ನಮ್ಮ ಸರ್ಕಾರ ಇತ್ತು, ಬಹಳ ಭಟ್ಕಳದಲ್ಲಿ ನಮ್ದು ಅಧಿಕಾರ ಇತ್ತು. ನಾನು ವಿನಂತಿ ಇಷ್ಟೇ, ಭಟ್ಕಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇರಬೇಕು. ಅಭ್ಯರ್ಥಿಗಳು ಯಾರಿರುತ್ತೋ ಅನೇಕ ಅಭ್ಯರ್ಥಿಗಳಿದ್ದಾರೆ. ಅಧಿಕಾರ ಯಾರೇ ಇರ್ಬೋದು, ಅಭ್ಯರ್ಥಿಗಳು ಯಾರೇ ಆಗ್ಬೋದು, ಇವತ್ತು ನಾನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರಿಗೆ ವರಿಷ್ಠ ಸೀಟ್ ಕೊಡ್ಬೋದು. ಆದ್ರೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷವನ್ನ ಗೆಲ್ಲಿಸಲಿಕ್ಕೆ, ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನ ಭಟ್ಕಳದ ಹಾಕಲಿಕ್ಕೆ ಸದಾ ಸಿದ್ಧರಿರಬೇಕು. ಸದಾ ಎಲ್ಲರ ಜೊತೆ ವಿಶ್ವಾಸದಿಂದ ಈ ಪಾರ್ಟಿಯನ್ನ ಗೆಲ್ಲಿಸಬೇಕು, ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಹಮ್ಮಲದಲ್ಲಿ ಸದಾ ಈ ಬರುವಂತ ಚುನಾವಣೆ ಕಾರ್ಯಕರ್ತರ ಚುನಾವಣೆ. ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಇವತ್ತು ಅನೇಕ ಚುನಾವಣೆಗಳನ್ನ ಬರ್ತದೆ. ಆ ಚುನಾವಣೆಗೆ ನಾವೆಲ್ಲರೂ ಸಿದ್ಧರಾಗಬೇಕು. ನಾವು ಒಟ್ಟಾರೆ ಅಭ್ಯರ್ಥಿ ಯಾರೇ ಆಗಲಿ ಭಟ್ಕಳದ ಅಧಿಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇರಬೇಕು. ಭಟ್ಕಳದ ಅಧಿಕಾರದಲ್ಲಿ ಜನತಾ ಪಾರ್ಟಿ ಇದ್ರೆ ತಲೆ ಎತ್ತಿ ನಡುವಂತ ಕೆಲಸ ಆಗ್ತದೆ. ನಾವು ಭಟ್ಕಳದಲ್ಲಿ ಯಾವುದ್ರಲ್ಲೂ ಆಗಿರ್ಬೋದು, ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಇವತ್ತು ನಾನು PNB ಬ್ಯಾಂಕ್ ಅಧ್ಯಕ್ಷರಿದ್ದೇನೆ. ನಾನು PNB ಬ್ಯಾಂಕ್ ಸತತ 10 ವರ್ಷ 15 ವರ್ಷದಿಂದ ಅಧ್ಯಕ್ಷರಿದ್ದೇನೆ. ನಮ್ಗೆ ಗೊತ್ತಿದೆ, ನನ್ನ ಕಾರ್ಯಕರ್ತರಿಗೆ ಇವತ್ತು ಇನ್ವಿಟೇಷನ್ ಪ್ರಿಂಟ್ ಮಾಡ್ಕೊಂಡು ನನ್ನ ಹತ್ರ ಬರ್ತಾರೆ. ನಾಳೆ ಮದುವೆ ಇರ್ತದೆ, ಇನ್ವಿಟೇಷನ್ ಪ್ರಿಂಟ್ ಮಾಡಿಕೊಂಡು ಇವತ್ತು ಸಾಲ ಬರ್ತಾರೆ. 24 ಗಂಟೆಯಲ್ಲಿ ಸಾಲವನ್ನ ಮಾಡಿಕೊಡುವಂತ ಕೆಲಸ ನಾನು PNB ಬ್ಯಾಂಕ್ ನಿಲ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇಲ್ಲಾಗಿತ್ತು. ನಾವು PNB ಬ್ಯಾಂಕ್ ನಾನೇನು ಅಧಿಕಾರ ಮಾಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇಲ್ಲಾಗಿತ್ತು. ಶಾಸಕ ಆಗಿರ್ತಕ್ಕಂಥವ್ರು PNB ಬ್ಯಾಂಕ್ ಹೋಗಿ ಮಾಡುವಂಥದ್ದು ಏನಿಲ್ಲಾಗಿತ್ತು. ಆದ್ರೂ ನಮ್ಮ ಕಾರ್ಯಕರ್ತರ ಸಲುವಾಗಿ ಏನಾದ್ರೂ ನಮ್ಮ ಕಾರ್ಯಕರ್ತರು ಸಹಕಾರ ಮಾಡಬೇಕು. ಅಲ್ಲಿ ಆ ಪರಿಹಾರ ಏನು ಪರಿಹಾರ ಇದೆ, ಆ ಪರಿಹಾರದ ಮೊತ್ತವನ್ನು ನಮ್ಮ ಕಾರ್ಯಕರ್ತರು ಸಿಗ್ಬೇಕು, ಸಾಮಾನ್ಯರು ಸಿಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅಧ್ಯಕ್ಷರಾಗಿ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಮುಂದುವರೆದಿದ್ದಾರೆ. ನನ್ನ ವಿನಂತಿ ಇಷ್ಟೇ, ಬರುವಂತ ದಿವಸದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಪಾರ್ಟಿಯನ್ನ ಕಟ್ಟೋಣ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು, ಸಣ್ಣ ಪುಟ್ಟ ನ್ಯೂನತೆಗಳು ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು. ನಾನು ತಪ್ಪು ಮಾಡಿರ್ಬೋದು, ನೀವು ತಪ್ಪು ಮಾಡಿರ್ಬೋದು, ಏನೋ ಮಾಡಿದ್ರು ನಾವು ಪಾರ್ಟಿಗೆ ತೊಂದರೆ ಕೊಡುವ ರೀತಿಯಲ್ಲಿ ಪಾರ್ಟಿಯನ್ನ ಗೆಲ್ಲಿಸುವಂತ ಕೆಲಸ ಆಗ್ಬೇಕಾಗಿದೆ. ನನ್ನ ವಿನಂತಿ ಜಿಲ್ಲಾಧ್ಯಕ್ಷರಿಗೆ ಮತ್ತು ಸಂಸದರು ಒಂದು ವಿನಂತಿ ಅಂತ ಹೇಳಿದ್ರೆ, ನಾನೇ ಆಗಿರ್ಬೋದು, ನಾನು ಸೊಸೈಟಿ ಚುನಾವಣೆ ಬಂದ ಕೂಡ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಇರ್ತೇನೆ. ನಾನು ಶಾಸಕರು ವಿಧಾನಸಭಾ ಚುನಾವಣೆ ಬಂದಾಗ ನಾನು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡ್ತೇನೆ. ನಾನು MLA ಸಂಸತ್ತು ಬಂದಾಗ ನಾನು ಬಿಜೆಪಿ ಅಂತವನ್ನ ದಯಮಾಡಿ ದೂರಿಟ್ಟು ವಿರೋಧಿ ಮಾಡಿರ್ತಕ್ಕಂಥವ್ರಿಗೆ ಬುದ್ಧಿ ಕೊಡುವಂತ ಕೆಲಸ ನೀವು ಕಮ್ಮಿ ಮಾಡಬೇಕಾಗಿ ವಿನಂತಿ ಮಾಡ್ತೇನೆ. ನಾನು ದಯಮಾಡಿ ನನ್ನ ಕೈ ಈ ಪಾರ್ಟಿ ಬೆಳಿಬೇಕು, ಭಟ್ಕಳದ ಬಿಜೆಪಿಯ ಬಾವುಟ ಸದಾ ಹಾರಬೇಕು ಅಂತಕ್ಕಂಥ ವಿನಂತಿ ನಡೆಯುತ್ತೆ. ನನಗೇನು ಆಗುದಿಲ್ಲ, ಸಾಮಾನ್ಯ ನಿಂತಿರ್ತಕ್ಕಂಥ ಮುಖಂಡರಿಗೆ ಏನೂ ಆಗುದಿಲ್ಲ. ಸಾಮಾನ್ಯ ಕಾರ್ಯಕರ್ತರು ಇವತ್ತು ತೊಂದರೆ ಸಿಕ್ಕಾಗಬೇಕಂತವು. ನನ್ಗೇನಾಗುದಿಲ್ಲ ಅಂತ ಹೇಳಿದ್ರೆ ನಮ್ಗೇನೂ ತೊಂದರೆ ಆಗುದಿಲ್ಲ, ನಿಮ್ಗೇನು ತೊಂದರೆ ಆಗುದಿಲ್ಲ. ಆದ್ರೆ ಇದಕ್ಕೆ ಬಲಿಪಶು ಯಾರು ಕೇಳಿದ್ರೆ ಸಾಮಾನ್ಯ ಕಾರ್ಯಕರ್ತರು ಪಕ್ಷ ವಿರೋಧಿ ಮಾಡಿರ್ತಕ್ಕಂಥ ಸಿಕ್ಕಿ ಕೊಡುವಂತ ಕೆಲಸ ಮಾಡ್ತೀವಿ. ಇಂಥದ್ದು ಆಗ್ಬಾರ್ದು. ಯಾರು ನೈಜ ಭಾರತೀಯ ಜನತಾ ಪಾರ್ಟಿಗೆ ಒಗ್ಗರಣೆ ಕೊಟ್ಟು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಸ್ವಲ್ಪ ಸಹಕಾರ ಮಾಡುವಂತ ಕೆಲಸ ಮಾಡೋಣ. ಅವರು ಜಿಲ್ಲಾ ಪಂಚಾಯತ್ ಎಲ್ಲೋ ಸೋತಿದ್ದು ಬೇರೆ ಇರ್ತಕ್ಕಂಥವ್ರಿಗೆ ಮುಂದಿನ ದಿವಸದಲ್ಲಿ ನಾವು ಜಿಲ್ಲಾ ಪಂಚಾಯತ್ ತಾಲೂಕು ಟಿಕೆಟ್ ಕೊಡ್ತಕ್ಕಂಥ ಅನಿವಾರ್ಯತೆ ಇಲ್ಲ. ಸೋತ್ರು ಪರವಾಗಿಲ್ಲ, ಬಿಜೆಪಿ ಯಾರು ದುಡಿದ್ದಾರೆ ಅವ್ರಿಗೆ ಸೀಟ್ ಕೊಡುವಂತ ಕೆಲಸ ನಾವು ಮಾಡೋಣ. ವಿನಂತಿಯನ್ನು ಮಾಡಿಕೊಂಡು ಸಂಸತ್ತಲ್ಲಿ ಇಷ್ಟೇ ಭಟ್ಕಳ ಬಗ್ಗೆ ನಾವು ಹೆಚ್ಚು ಜಾಗೃತಿ ಇರಲಿ. ನಾವು ನಿಮ್ ಜೊತೆಗಿದ್ದೇವೆ ಸರ್. ಚುನಾವಣೆಗೆ ಈ ಚುನಾವಣೆಗೆ ಹಗಲು ರಾತ್ರಿ ಅಂತ ನಾವು ದುಡಿದೇವೆ, ಹಗಲು ಅಂದ್ರೆ ದುಡಿದೇವೆ. ಆದ್ರೂ ಮುಂದಿನ ಸಲನು ನಿಮ್ ಜೊತೆಗೆ ಇರ್ತೇವೆ. ನನ್ನ ವಿನಂತಿ ಇಷ್ಟೇ, ಕಾರ್ಯಕರ್ತ ತೊಂದರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಅಭಯಾಸ ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾತಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಸಚಿನ್ ಮಹೋದಯ ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೇನೆ.
ನಾನು ಅವ್ರ ಮನೆಗೆ ಹೋಗಿ ಅವ್ರ ಕುಟುಂಬದವ್ರನ್ನ ಭೇಟಿ ಮಾಡಿ ಬಂದೆ. ಸಚಿನ್ ನಮ್ಗೆಲ್ಲರಿಗೂ ಒಬ್ಬ ಸಹಾಯಕ ಆಗಿದ್ದ, ಒಬ್ಬ ಸ್ನೇಹಿತ ಆಗಿದ್ದ, ನಮ್ಮೆಲ್ಲ ಚಟುವಟಿಕೆಗಳಿಗೆ ಒಂದು ಕೇಂದ್ರ ಬಿಂದು ಆಗಿಲ್ಲ. ಆದರೆ ದೇವರೇಷ್ಟೇ ಅನಿರೀಕ್ಷಿತವಾಗಿ ಅವನು ನಮ್ಮನ್ನು ಅಗಲಿದ್ದಾನೆ. ಅವನ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತಾ ನಾವೆಲ್ಲ ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳಿ ನಾವೆಲ್ಲ ಮಾಡ್ತಾ ಇದ್ದಂತಹ ರಾಷ್ಟ್ರೀಯ ಕೆಲಸ ಏನಿದೆ, ಹಿಂದುತ್ವದ ಕೆಲಸ ಏನಿದೆ, ಇದನ್ನ ಇನ್ನಷ್ಟು ಹೆಚ್ಚು ನಂಬಿಕೆಯಿಂದ ಮಾಡೋದಕ್ಕೆ ಸಂಕಲ್ಪಿತ ಹೋಗೋಣ ಅನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. ಸಚಿನ್ ಮಹೋದಯಗೆ ನನ್ನ ನುಡಿನಮನವನ್ನು ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇನೆ. ಅದು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಯಾಕೆ ರಾಜ್ಯದಲ್ಲಿ, ದೇಶದಲ್ಲಿ, ಜಗತ್ತಿನಲ್ಲಿ ಎಲ್ಲ ಕಡೆ ಪ್ರಕೃತಿಯ ವಿಕೋಪದಿಂದಾಗಿ ಅತಿವೃಷ್ಟಿ ಆಗ್ತಾ ಇರೋದನ್ನ ನಾವು ಕಂಡಿದ್ದೇವೆ. ಪಟ್ಟಣದಲ್ಲಿ ಈಗ ಏನೋ ಮಳೆ ಶುರುವಾಗಿದೆ, ಆದರೆ ಇವತ್ತು ಸ್ವಲ್ಪ ಹೊಳವು ಕಂಡಿದೆ, ಬಿಸಿಲು ಕಂಡಿದೆ. ಅತಿವೃಷ್ಟಿಯಿಂದ ಅನೇಕ ರೀತಿ ತೊಂದರೆಗಳಾಗಿದೆ. ನಮ್ಮ ಜಿಲ್ಲೆಯಲ್ಲಿಯೂ ಅನೇಕ ರೀತಿ ತೊಂದರೆಗಳನ್ನು ನಾವು ನೋಡ್ತಾ ಇದ್ದೇವೆ. ಮನೆಗಳಲ್ಲಿ ನೀರು ಹೋಗಿದೆ, ಮನೆಗಳು ಕೂಸು ಹೋಗಿದೆ, ಹೊಲಕ್ಕೆ ನೀರು ಹೋಗಿದೆ, ರಸ್ತೆಗಳ ಮೇಲೆ ಬಂಡೆಗಳು ಬಂದಿದೆ. ನಿಮಗೆ